ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಕ್ಕ ಮಗನ ಬರ್ಡೇ ಇದೆ, ಅದಕ್ಕೆ ಮೈಸೂರಿಗೆ ಬಂದಿದ್ದೀರಿ. 6:30ಗೆ ಬಿಟ್ಟರೆ ಇಲ್ಲಿ ಬಂದು 9:30ಗೆ ರೀಚ್ ಆಗಿದ್ದೀರಿ. ನಮ್ಮ ಮನೇಲೆಲ್ಲ ಕಾರಲ್ಲಿ ಹೋದ್ರು, ನಾವು ಬೆಟ್ಟ ಹತ್ತೋಣ ಅಂತ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಬೆಟ್ಟ ಹತ್ತಿದ್ದೀರಿ. 9:50ಗೆ ಸ್ಟಾರ್ಟ್ ಮಾಡಿದ್ದೀರಿ. ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತ ನೋಡೋಣ. ಒಂದು ಸ್ವಲ್ಪ ನಡೆದಿದ್ದೀರಿ ಅಷ್ಟೇ ಗಾಯ್ಸ್, ಅವಾಗೆ ಸುಸ್ತಾಗ್ತಿದೆ. ನಮ್ಮ ಅಕ್ಕ ಅಂತೂ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಭಾವ ಅಂತೂ ಹೋಗ್ಬಿಟ್ಟಿದ್ದಾರೆ. ಆದರೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನೀವು ಯಾವಾಗಾದರೂ ತುಂಬ ಟೈಮ್ ಇದ್ದಾಗ ಇಲ್ಲಿ ಬಂದಾಗ ಹತ್ತೋದಕ್ಕೆ ಟ್ರೈ ಮಾಡಿ ಗಾಯ್ಸ್. ಬಿಸಿಲೇನಿಲ್ಲ, ನಡಿಬೋದು, ಬಟ್ ಸ್ವಲ್ಪ ಸುಸ್ತಾಗುತ್ತೆ. ನಾವು ಟಿಫನ್ ಇನ್ನೂ ಮಾಡಿಲ್ಲ. ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಬೆಳೆದು ಸ್ಟೆಪ್ಸ್ನೇ ಆರೆಂಜ್ ಕಲರ್ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಡ್ಕೊಂಬಂದರೆ ಒಂದು ಟೆಂಪಲ್ ಇದೆ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲೇ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ತಿನ್ನೋದಕ್ಕೆ ಮತ್ತು ನೀರು, ಜ್ಯೂಸ್ ಎಲ್ಲ ಸಿಗುತ್ತೆ. ಒಂದು ಸ್ವಲ್ಪ ದೂರ ಬಂದಮೇಲೆ ಇಲ್ಲಿ ತಣ್ಣಗೆ ಗಾಳಿ ಬರ್ತಿದೆ, ಇಲ್ಲಿ ಚೆನ್ನಾಗಿದೆ. ನನಗೆ ಬೆಟ್ಟ ಇದೆ ಅನ್ನೋದೇ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದೆ. ಅಂದರೆ ಮೆಟ್ಲಿದೆ ಹಾಕೋದಕ್ಕೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಸ್ಟೆಪ್ಸ್ ಮುಗಿದ ಮೇಲೆ ಈ ರೂಟಲ್ಲಿ ಹೋಗಬೇಕು. ಇಲ್ಲಿ ಬಂದಮೇಲೆ ಇಲ್ಲೊಂದು ಬಸವಣ್ಣ ಇರುತ್ತೆ, ಇಲ್ಲೊಂದು ಏನೋ ದೇವಸ್ಥಾನ ಇದೆ, ಹೋಗೋಣ ಬನ್ನಿ. ಇದು ಬಂದು ಕೇವ್ ಶಿವ ಟೆಂಪಲ್. ಬಕ್ಕೊಂಡು ಹೋಗ್ಬೇಕು. ಈ ಥರ ಒಳಗಡೆ ಈ ಥರ ಇದೆ. ಇದು ತುಂಬ ದೊಡ್ಡದಾಗಿದೆ. ಇಲ್ಲಿ ಒಂದು ದೇವರಿದೆ, ಇದು ಗಣೇಶ ಕಾಣ್ತಿಲ್ಲ, ನನಗೇನೆ ಕಾಣ್ತಿಲ್ಲ ಇಲ್ಲ ಇದೆ ಅಂತ. ಅಲ್ಲ, ಕ್ಯಾಮ್ರಾದಾಗ ಕಾಣ್ತಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ನೋಡಿ ಇಲ್ಲಿಂದ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ನಂದಿ ದರ್ಶನ ಆಗಿದ ತಕ್ಷಣ ನಿಮಗೆ ತುಂಬ ಎನರ್ಜಿ ಬರುತ್ತೆ. ಅಲ್ಲಿ ಸ್ವಲ್ಪ ಕ್ರಿಸ್ಟಲ್ ಶುಗರ್ ಕೊಡ್ತಾರೆ, ಅದು ತಿಂದಿದ್ದಾದ್ಮೇಲೆ ಆರಾಮಾಗಿ ಹೋಗ್ಬೋದು. ಒಬ್ಬರು ಗುರುಜಿ ಇರ್ತಾರೆ, ಸ್ವಾಮೀಜಿ ಇರ್ತಾರೆ. ಓಂ ನಮಃ ಶಿವಾಯ. ಇಲ್ಲಿ ನಿಮಗೆ ಬಟ್ಟೆ ಎಲ್ಲ ಇಕ್ಕಿ ಕೊಡ್ತಾರೆ. ನಮ್ಮ ಹತ್ರ ದುಡ್ಡು ಇರಲಿಲ್ಲ ಕೊಡೋದಕ್ಕೆ, ನಾವು ಹೇಳಿದ್ರಿ ಇಲ್ಲ ಅಂತ. ಫೋನ್ಪೇನೂ ಇರಲಿಲ್ಲ, ಆದರೂ ಹಚ್ಚಿದ್ದಾರೆ ಅವರು. ನೋಡಿ ಈ ಥರ ಹಚ್ತಾರೆ. ನೆಕ್ಸ್ಟ್ ಟೈಮ್ ಬರ್ತೀವಿ, ಬಂದಾಗ ಕೊಡ್ತೀವಿ. ನಮ್ಮ ಅಕ್ಕ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಂದಾಗ ಕೊಡ್ತಾರಂತ. ಹೌದು, ಒಂದು ನಂಬಿಕೆ. ಇವಾಗಾದ್ರೂ ನೀವು ಹತ್ಕೊಂಬರ್ಬೇಕು. ಇಲ್ಲೊಂದು ಆಂಜನೇಯ ಸ್ಟ್ಯಾಚ್ಯೂ ಥರ ಇರುತ್ತೆ. ಇಲ್ಲಿ ಒಳಗಡೆ ಇದೆ. ಅವರು ಹಚ್ಚಬೇಕಾದಾಗ ಫಸ್ಟ್ ನನಗೆ ಹಚ್ಚಿದ್ರು, ಆಮೇಲೆ ನಾನು ಈ ಕಡೆ ಬಂದೆ. ಅವರು ಕುಂಕುಮ ಇಕ್ಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಕ್ಕಗೆ ಹಚ್ತಿದ್ರು. ನಮ್ಮ ಅಕ್ಕಗೆ ಹಚ್ಚಿರ್ಬೇಕಾದಾಗ ಸ್ವಲ್ಪ ಭಯ ಆಗ್ತಿತ್ತು. ಅಂದರೆ ಇವಾಗ ಒಂದೊಂದು ಸೈಡ್ ನೋಡಿರ್ತೀರಲ್ವ, ಅವ್ರು ಹಿಂಗೆ ಏನೇನೋ ಹೇಳ್ತಿದ್ರು ಮಂತ್ರ. ಆಮೇಲೆ ಏನನ್ನ ವಶೀಕರಣ ಏನನ್ನ ಮಾಡಿಬಿಟ್ರೆ ಅದು ನಂಗೆ ಒಂದು ಸಲ ಹಚ್ಚಿ ಮತ್ತೆ ಒರೆಸಿ ಮತ್ತೆ ಇನ್ನೆರಡು ಸಲ ಹಚ್ಚಿದ್ರು. ಅವ್ರು ಮತ್ತೆ ಆಶೀರ್ವಾದ ಎಲ್ಲ ಮಾಡಿದ್ರು. ನನಗೆ ಭಯ ಆಗ್ತಿತ್ತು ಸ್ವಲ್ಪ. ನಂಗೆ ಭಯ ಅನಿಸಿಲ್ಲ, ಆದರೆ ಗಗನ ವಿಡಿಯೋ ಮಾಡ್ಕೊತಿದ್ದಕ್ಕೆ ಅವಳಿಗೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ಬೇರೆ ಮಾಡಿದ್ರು ಸ್ವಾಮಿಗಳು. ನನಗೆ ಆ ಬ್ಲೆಸ್ಸಿಂಗ್ ಮಾಡಲಿಲ್ಲ. ಮತ್ತು ಇಲ್ಲೊಂದು ಟೆಂಪಲ್ ಇದೆ, ಏನದು ಗೊತ್ತಿಲ್ಲ ಇರಿ. ಇದು ನಂದಿ. ಗೈಸ್ ಬಂದು ರೀಚ್ ಆದರೆ ಎಷ್ಟೊತ್ತಾಯಿತು ಅಂದರೆ 9:50. 40 ಮಿನಿಟ್ಸ್ ತೊಗೊಂಡಿದ್ದೀರ ಹತ್ತೋದಕ್ಕೆ ನಾವು. ಅಲ್ಲಿ ಸ್ವಲ್ಪ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಇದೆಲ್ಲ ಇಕ್ಸ್ಕೊಂಡು ಲೇಟ್ ಆಯಿತು. ಫೋಟೋಸ್ ಎಲ್ಲ ತೊಗೊಂಡು ಇವ್ರ ಮೊದಲೇ ಹುಚ್ಚು ಬೇರೆ, ಅದಕ್ಕೆ ಲೇಟಾಗಿದ್ದು. ಇಲ್ಲ ಅಂದಿದ್ರೆ ಇನ್ನೂ ಬೇಗ ಬರ್ತಿದ್ರಿ. ಬಂದುಬಿಟ್ರಿ. ಗೋಪುರ ಕಾಣ್ತಿದೆ ಇಲ್ಲಿ. ಈ ವರ್ಷದಲ್ಲಿ ನಾನು 2 ಸಲ ಬಂದಿರೋದು. ಅಂದರೆ ಏನಂದರೆ ಚಾಮುಂಡಿ ತಾಯಿಗೆ ನನ್ನ ಬ್ಲಾಗಲ್ಲಿ ಬರೋದಕ್ಕೆ ಇಷ್ಟ ಅಂತ, ಅದಕ್ಕೆ ತರಿಸ್ಕೊಂಡಿದ್ದೆ. ಇವತ್ತು ಅಷ್ಟು ಜನ ಇಲ್ಲ ಗೈಸ್, ಬೇಗ ದರ್ಶನ ಆಗುತ್ತೆ ಅಂತ ಅನಿಸುತ್ತೆ ನಮಗೆ. ಖಾಲಿ ಇವತ್ತು ದರ್ಶನ ಮಾಡೋದಕ್ಕೆ ನಾವು ನಾರ್ಮಲ್ ಕ್ಯೂ ಅಲ್ಲೇ ಹೋಗ್ತಿದ್ದೀರಿ.
ಹಿಂಗೇನಾ ಹೋಗೋದು ಗೈಸ್? ಇವಾಗ ಝೂಗ್ ಬಂದಿದ್ದೀವಿ ನಾವು. ಲಂಡಾ ಪಾಸಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಎಕೋ ಬರ್ತಿದ್ವಿ ವಾಯ್ಸ್ ಎಲ್ಲ. ಟಿಕೆಟ್ ತಗೊಂಡು ಹೋಗ್ತಿದ್ದೀರಿ. ನಮ್ಮ ಸಮ್ರಾಟ್ಗೆಲ್ಲ ವಿಶ್ ಮಾಡಿ ಗಾಯ್ಸ್. ನಮ್ಮ ಸಮ್ರಾಟ್ ಬರ್ಡೇ ಇವತ್ತು. ನೋಡ್ಕೊಂಡು ಹೋಗು. ಥ್ಯಾಂಕ್ ಯು ಹೇಳ. ಅಲ್ಲಿ ಕಂಪೇರ್ ಮಾಡಿದ್ರೆ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದ್ದಾರೆ ಝೂ ಅಲ್ಲಿ. ಇಲ್ಲೇನೋ ಬರ್ಡ್ಸ್ ಇದೆ. ಇದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಗ್ರೇಟ್ ಇಂಡಿಯನ್ ಆನ್ಬೆಲ್ ಅಂತ ಇದೆ ಹೆಸರು. ಇಲ್ಲೂ ಎಲ್ಲ ಬರ್ಡ್ಸ್ ಇದೆ ಗೈಸ್. ವಾವ್, ಇಷ್ಟೊಂದಿದೆ. ಎಲ್ಲ ತುಂಬ ಕಲರ್ಫುಲ್ ಆಗಿದೆ. ಇಲ್ಲಿ ಮತ್ತೆ ಫೋಟೋಶೂಟ್ ನಡೀತಿದೆ. ಫೋಟೋಗ್ರಾಫರ್ ಬಂದು ರಮ್ಯಾ ಸಿಸ್ಟರ್. ವೈಟ್ ಪಿಕಾಕ್ ಅಂತೆ ಗಾಯ್ಸ್. ಇದು ಹೋಗೋ ಸ್ಕ್ರೀನ್ ಶಾಟ್ ಸೆಂಟರ್ ಹಾಕಿ. ಇದು ಎಲ್ಲೋ ಗೋಲ್ಡನ್ ಪೆಸೆಂಟ್ ಕಾಯ್ಸ್. ಮಿಲಿಟ್ರಿ ಮೆಕ್ಕಾನೆ ಅಕ್ಕ ಮೆಕ್ಕಾ ಕಾಯ್ಸ್. ಬರ್ಡ್ ಸೆಕ್ಷನ್ ಇದೆ. ಇವೆಲ್ಲ ತುಂಬ ಸೌಂಡ್ ಮಾಡ್ತಿದೆ. ಅದು ನೋಡಿ ನೋಡಿ, ಇಲ್ಲೂ ಒಂದಿದೆ. ನಾನು ಭಯ ಬಿದ್ದೆ ಅಕ್ಕ. ಸರ್ ನೋಡಿ, ಅಲ್ಲಿ ಟೈಗರ್ ಇದೆ, ಕಾಣಿಸ್ತಿದ್ಯಾ? ಅಯ್ಯೋ ಹೊರಟೋಯ್ತು. ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ನೋಡಿ. ಗಾಯ್ಸ್, ಟೈಗರ್ ಕಾಣಿಸ್ತಿದ್ಯಾ ನಿಮಗೆ? ಈಗ ಆರಾಮಾಗಿ ರೆಸ್ಟ್ ಮಾಡ್ತಿದೆ ನೋಡಿ. ಲಯನ್ ಇದೆ ನೋಡಿ. ಅದು ಕ್ಯಾರೆಟ್ ಏನೋ ತಿಂತಿದೆ. ಕೆಳಗಡೆ ಅದೆಲ್ಲ ಅಲ್ಲಿದೆ ನೋಡಿ. ನೋಡಿ ನೋಡಿ ಕಾಣಿಸ್ತಾ? ವಾವ್, ಇದೆ ನೋಡಿ. ಒಳಗಡೆ ಹೋಗ್ತಿದೆ ಅದು. ಇದು ಸಿಂಹ ಬಾಲದ ಕೋತಿ, ಆದ್ರೆ ಅದ್ರ ಬಾಲನೇ ಕಾಣಿಸ್ತಾ ಇಲ್ಲ ನಮ್ಗೆ ನೋಡೋದಕ್ಕೆ. ಆಡ್ತೀಯ ಅಂತ ಬೈತಾರಲ್ಲ, ಅವ್ರು ತುಂಬಾ ಬ್ಯುಸಿ ಇದ್ದಾರೆ. ಸ್ಪಾನ್ಸರ್ ಬಂದು ನಮ್ಮ ಇನ್ಫೋಸಿಸ್. ಇಲ್ಲಿ ಗೋರಿಲಾ ಇದೆ. ಎಲ್ಲಿದೆಯೋ ಕಾಣಿಸ್ತಿಲ್ಲ. ಅಕ್ಕ ಕಾಣಿಸ್ತಾ? ಗೋರಿಲಾ ಅಯ್ಯೋ ಕಾಣ್ತಾನೆ ಇಲ್ಲ. ನನ್ನ ಕಣ್ಣೇ ಕಾಣಿಸ್ತಾರ. ಕಾಣಿಸೋದೇ ಇಲ್ಲ. ಗೋರಿಲ್ಲ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಅದು ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದೆ. ಹೇಗಿದೆ ಇದೆ ನೋಡಿ. ಆ ಸೈಡ್ ಟರ್ನ್ ಆಗಿದೆ. ನೋಡಿ ಕಾಯ್ಸ್. ನಾಯಿ ತರ ಆಯ್ತಲ್ಲ ಅಲ್ಲ, ನಾಯಿ ತರನೇ ಇರೋದು. ಇದು ಜಲತರಂಗಿಣಿ. ಅನಿಮಲ್ ಯಾವುದಿದೆ ಅಂದರೆ ಅದು ಜಿಂಕೆನೆ. ಕೊಂಬಿರೋದು ಬಂದು ಬಾಯ್ ಅಂತೆ, ಕೊಂಬಿಲ್ಲ ಅಂದರೆ ಅದು ಗರ್ಲ್ ಅಂತೆ. ಹೌದಾ? ಐನಾ ಗಾಯ್ಸ್, ಇದು ಮಲ್ಕೊಂಡಿದೆ. ಎಲಿಫೆಂಟ್ ಇದೆ. ಏನೋ ಸ್ವಲ್ಪ ಚಿಕ್ಕದಾಗಿದೆ. ಫುಲ್ಲು ದೊಡ್ಡದಿದು. ಇದು ಮಲಬಾರ್ ನಟ್ ಅಂತ. ಇಲ್ಲೆಲ್ಲ
ಇಲ್ಲಿ ಆಸ್ಟ್ರಿಚ್ ಇದೆ. ಇಲ್ಲಿ ನೋಡಿ ಅಕ್ಕ ಜಾಸ್ತಿ ಕೆಳಗಡೆ ಇರೋದು ಜಿಂಕೆನೆ ಅಲ್ಲ. ನಾವು ಮನೆಗೆ ಬರೋದಕ್ಕೆ ತುಂಬ ಲೇಟ್ ಆಗಿತ್ತು, ಸೊ ಕೇಕ್ ಕಟ್ಟಿಂಗ್ ಏನು ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ನಾವು ಸೆಲೆಬ್ರೇಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಾಂಗರ್, ಹ್ಯಾಪಿ ಬರ್ಡೇ ಟು ಯು. ಇದು ಜಶ್ಮಿಕಾ ಗೈಸ್, ಗುಂಡು ಮಾಡಿಸಿದ್ರಲ್ವಾ, ಇವಾಗ ಕೂದಲು ಬಂದಿದೆ. ವಿಶ್ ಮಾಡು ಹ್ಯಾಪಿ ಬರ್ಡೇ ಏನೋ. ಚೆನ್ನಾಯ್ತಾ? ಚೆನ್ನಾಗೈತಾ? ಚೆನ್ನಾಯ್ತಾ? ಬೇಕಾ ಬೇಕಮ್ಮ ಇನ್ನ ಬೇಕಾ? ಜಾಸ್ತಿ ಜನ ನೀನು ತಿನ್ಸು. ಅಕ್ಕ ತಿನ್ಸು. ನಾನೇನ್ ಮಾಡ್ತಾಳೆ ಬಿಡು, ಮಾಡ್ತಾಳೆ ಬಿಡ. ಗೈಸ್ ನಾನು ತಂದಿರೋದು ಅವ್ರಿಗೋಸ್ಕರ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಅದು ಕೊಟ್ಟಿದ್ದು ಚೈನ್ ಕೊಟ್ಟಿದ್ದಂತ ಹೇಳಿ. ಚೈನ್ ನಾನು ಕೊಟ್ಟಿರೋದು. ನಾನು ಗಿಫ್ಟ್ ಕೊಟ್ಟಿರೋದು. ಹೌದಾ? ಏನ್ ಗಿಫ್ಟ್? ಗಿಫ್ಟ್. ನೀನ್ ನೋಡೇ ಇಲ್ಲ ಅದನ್ನ ಸಮ್ರಾಟ್. ಅವ್ರ